RSS ಇಲ್ಲ ಅಂದರೆ ಪ್ರಿಯಾಂಕಾ ಗಾಂಧಿ ಆಗಲಿ ಅವ್ರ ಅಪ್ಪನೂ ಇಲ್ಲಿ ಇರ್ತಾ ಇರಲ್ಲ. ಅಲ್ಲ, ಪ್ರಿಯಾಂಕಾ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಇಲ್ಲಿ ಇರೋಕ್ಕೆ ಆಗ್ತಾ ಇರಲ್ಲ. ಇಷ್ಟೊತ್ತಿಗೆ ಪಾಕಿಸ್ತಾನ ಮಾಡಿಬಿಟ್ಟಿರೋರು. ಈಗ ಒಂದು ಪಾಕಿಸ್ತಾನ 2 ಪಾಕಿಸ್ತಾನ ಕೊಟ್ಟಿರಲ್ಲ. ಯಾರು ನಾವಾ ಕೊಟ್ಟಿರಿ? RSS ಅವರ ಕೊಟ್ಟಿದ್ದು? ಕೊಟ್ಟವ್ರು ನೀವೇ ತಾನೇ, ಕಾಂಗ್ರೆಸ್ ಅವರು. 2 ಪಾಕಿಸ್ತಾನನ ಕೊಟ್ಟಿರಲ್ಲ, ಕೊಟ್ಟವ್ರು ನೀವೇ. ಇದೂ ಭಾರತನೂ RSS ಇಲ್ಲ ಅಂದಿದ್ರೆ ಎಲ್ಲ ಪಾಕಿಸ್ತಾನ ಆಗೋಗ್ಬಿಟ್ಟಿರೋದು. ಬಿಕಾಸ್ ಅವರ್ RSS ದೇಶಭಕ್ತಿ, ಅದರಿಂದನೇ ಈ ದೇಶ ಉಳಿದಿರೋ ಅಂಥದ್ದು. ನರೇಂದ್ರ ಮೋದಿನೂ RSS ಅವರೇ, ಆಯಿತಾ. ಈಗ ಉಪರಾಷ್ಟ್ರಪತಿ ಆಗ್ತಾವ್ರಲ್ಲ, ಅವರೂ RSSೇ, ನಾನು RSSೇ. ಈಗ DK ಶಿವಕುಮಾರೇ ಅಸೆಂಬ್ಲಿಯಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ ಹೇಳ್ತಾರಲ್ಲ, ಯಾಕೆ ಅವ್ರ ಬಾಯಲ್ಲಿ ಬಂತಲ್ಲ? ಅವ್ರ ಇಂಟರ್ನಲ್ ಪಾರ್ಟಿ. ಈಗ ಖರ್ಗೆ ಹೋಗಬೇಡ ಅಂದರು, ಅವರು ಇದಕ್ಕೆ ಹೋದರು, ಎಲ್ಲಿ ಕುಂಭಮೇಳಕ್ಕೆ ಹೋದರು. ಅವ್ರ ಜೊತೆ ಸೇರ್ಗಂಬೇಡಿ ಅಂತಾಗ ಅವರು ಇದಕ್ಕೆ ಎಲ್ಲಿ ತಮಿಳ್ನಾಡಿಗೆ ಹೋಗಿ ಅಮಿತ್ ಶಾ ಅವ್ರ ಜೊತೆ ಡ್ಯಾಸ್ ಹಂಚ್ಕೊಂಡ್ರು. ಈಗ ನಮಸ್ತೆ ಸದಾವಸ್ಥೆಲೆ ನಮಗಿಂತ ಚೆಂದಾಗಿ ನಾನಾದರೂ ತೊದಲ್ತೀನಿ, ನನಗಿಂತ ಚೆಂದಾಗಿ ನಮಸ್ತೆ ಸದಾವಸ್ಥೆಲೆ ಹೇಳ್ತಾರೆ. ನೋಡಿ ಅಲ್ಲ, DK ಶಿವಕುಮಾರು ಆಡೋ ಹುಡುಗ ಅಲ್ಲ, ನಿಮ್ಗೆ ಜ್ಞಾಪಕ ಇರಲಿ. ಈಸ್ ಚಾಣಕ್ಯ, ಭಾಳ ಬುದ್ಧಿವಂತ. ಒಂದೊಂದು ಇದನ್ನು ಏನು ಒಂದೊಂದು ಚೆಸ್ಸಲ್ಲಿ ಮೂವ್ ಮಾಡ್ತಿರಲ್ಲ, ಮೂವ್ ಮಾಡ್ಬೇಕಾದ್ರೆ ಒಂದೊಂದು ಕಾಯಿನೂ ಹೆಂಗೆ ಮೂವ್ ಮಾಡ್ತಾರೋ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಎಚ್ಚರಿಕೆ ಯಾರ್ಯಾರು ಕೊಡಬೇಕು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಯಾರ್ಯಾರನ್ನ ಸಮಾಧಾನ ಮಾಡಬೇಕು ಅಷ್ಟು ಸಮಾಧಾನ ಮಾಡ್ತಾರೆ. ಆ ಚಾಣಕ್ಯತ ಅವ್ರಿಗೆ DK ಶಿವಕುಮಾರ್ ಅವ್ರಿಗಿದೆ. ಅವರು ನವಂಬರ್ ಏನು ಕ್ರಾಂತಿ ಆಗ್ತೈತೆ ಅಂತ ಹೇಳಿದಾರಲ್ಲ, ಈ ಕ್ರಾಂತಿಗೆ ನಾವೆಲ್ಲರೂ ಕಾಯೋಣ. ನವಂಬರ್ ಕ್ರಾಂತಿ ಆದಮೇಲೆ ನಮ್ಮ ರಾಜ್ಯಕ್ಕಾದರೂ ಒಳ್ಳೆಯದಾಗಲಿ. ದರಿದ್ರ ಸರ್ಕಾರ, ಈ ಪಾಪಿ ಸರ್ಕಾರ ತೊಲಗೋಗ್ಲಿ.